Hi everyone, welcome to Business Studies class by Don Bosco, PU College, Chitradurga. In this session, we shall discuss about a practical question. In the previous class, we discussed about many practical questions like as a manager, what are the steps you follow in planning process and what are the principles you adopt in your organization and what are the levels of management you follow in your organization. Okay, in the same way, in this session we shall discuss about one more practical question. ಓಕೆ, ನಾವು ಪ್ರೀವಿಯಸ್ ಕ್ಲಾಸ್ನಲ್ಲಿ ತುಂಬ ಪ್ರಾಕ್ಟಿಕಲ್ ಕ್ವಶನ್ಸ್ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಅದೇ ಥರ ಈ ಕ್ಲಾಸಲ್ಲೂ ಇನ್ನೊಂದು ಪ್ರಾಕ್ಟಿಕಲ್ ಕ್ವಶನ್ ಬಗ್ಗೆ ಡಿಸ್ಕಸ್ ಮಾಡೋಣ. ಯಾವುದದು ಪ್ರಾಕ್ಟಿಕಲ್ ಕ್ವಶನ್ ಅಂದರೆ ಅಂತ ನೋಡೋಣ. ಹ್ಯಾಸ್ ಎ HR manager list out any 10 sources of recruitment to fill in the vacancies in your organization. ಫೈನ್, ಏನಿದು ಏನೇನು ಸೋರ್ಸಸ್ಸು ನೀವು ಫಾಲೋ ಮಾಡ್ತೀರಾ ಅಂತ ನೋಡೋಣ. ಅಂದರೆ ಇದೇನು ಅಂದರೆ ಸಿಂಪಲಾಗಿ ಹೇಳ್ಬೇಕಂದ್ರೆ, ನೀವು HR ಮ್ಯಾನೇಜರ್ ಆದರೆ ಅವ್ರು ಆಗಿದ್ದೀರಾ ಅಂತ ಅಸ್ಯೂಮ್ ಮಾಡಿಕೊಡ್ರಿ. ಆರ್ಗನೈಸೇಷನಲ್ಲಿ ಯಾವ್ಯಾವ ರಿಕ್ರೂಟ್ಮೆಂಟ್ ಸೋರ್ಸಸ್ನ ನೀವು ಚೂಸ್ ಮಾಡ್ತೀರಾ ನಿಮ್ಮ ಆರ್ಗನೈಸೇಷನ್ನಲ್ಲಿರೋ ವೇಕೆನ್ಸೀಸ್ನ ಫಿಲ್ ಮಾಡೋದಕ್ಕೆ. ನಿಮ್ಮ ಆರ್ಗನೈಸೇಷನಲ್ಲಿ ಕೆಲಸ ಖಾಲಿ ಇದೆ, ಅದನ್ನ ಫಿಲ್ ಮಾಡೋದಕ್ಕೆ ಯಾವ್ಯಾವ ರಿಕ್ರೂಟ್ಮೆಂಟ್ ಸೋರ್ಸಸ್ನ ನೀವು ಚೂಸ್ ಮಾಡ್ತೀರಾ ಅಂತ ಕೇಳಿದಾರಷ್ಟೇ, ನೀವು HR ಮ್ಯಾನೇಜರ್ ಆದರೆ. ಓಕೆ, ಫೈನ್. ಏನೇನು ಅಂತ ನೋಡೋಣ. ಈ ಕ್ವಶನ್ನಿಗೆ ಆನ್ಸರ್ ಬಂದುಬಿಟ್ಟು ನಿಮ್ಮ ಸ್ಟಾಫಿಂಗ್ ಚಾಪ್ಟರಲ್ಲಿ ಡಿಸ್ಕಸ್ ಮಾಡಿದ್ವಿ. ಯಾವುದಂದರೆ ಸೋರ್ಸಸ್ ಆಫ್ ರಿಕ್ರೂಟ್ಮೆಂಟ್. ಅಲ್ಲಿ ಇನ್ ಡೀಟೇಲ್ ಆಗಿ ನಾನು ಡಿಸ್ಕಸ್ ಮಾಡಿದ್ದೀನಿ. ಅಂದರೆ ವಿಡಿಯೋಸ್ ಆನ್ ಸ್ಟಾಫಿಂಗ್ ಚಾಪ್ಟ್ರಲ್ಲಿ ನಿಮಗೆ ಈ ಕ್ವಶನ್ಗೆ ಆನ್ಸರ್ ಸಿಗುತ್ತೆ. ಬಟ್ ಎನಿವೇ, ಈ ಪ್ರಾಕ್ಟಿಕಲ್ ಕ್ವಶನ್ ಇಂಪಾರ್ಟೆಂಟ್ ಆಗಿದೆ. ಸೊ ನಾನು ಇಲ್ಲಿ ಬ್ರೀಫ್ ಆಗಿ ಎಕ್ಸ್ಪ್ಲೇನ್ ಮಾಡಿರ್ತೀನಿ ಆ ಪ್ರಾಕ್ಟಿಕಲ್ ಕ್ವಶನ್ಗೆ ಎಷ್ಟು ಬೇಕೋ ಅಷ್ಟು. ಫೈನ್. ನಾನು ಪ್ರತಿ ಕ್ಲಾಸಲ್ಲಿ ನಿಮ್ಗೆ ಹೇಳ್ತಾ ಇದ್ದೀನಿ, ಪ್ರಾಕ್ಟಿಕಲ್ ಕ್ವಶನ್ ಇರುತ್ತೆ, 2 ಇರುತ್ತೆ, 2ರಲ್ಲಿ ನೀವು 3 ಇರುತ್ತೆ, 3ರಲ್ಲಿ 2 ಬರೀಬೇಕು ಅಂತ. ಒಂದು ಕ್ವಶನ್ನಿಗೆ 5 ಮಾರ್ಕ್ಸ್ ಇರುತ್ತೆ, ಟೋಟಲ್ 10 ಮಾರ್ಕ್ಸ್ ಇರುತ್ತೆ, ರೈಟ್? ಓಕೆ, ಸೊ ನಾವು ಡಿಸ್ಕಸ್ ಮಾಡ್ತಾ ಹೋಗೋಣ. ಏನಿದು ರಿಕ್ರೂಟ್ಮೆಂಟ್ ಅಂದರೆ ಬ್ರೀಫಾಗಿ ಹೇಳ್ಬಿಡ್ತೀನಿ. ಸೆಲೆಕ್ಷನ್ ಮಾಡೋದಲ್ಲ, ಆ್ಯಕ್ಚುಲಿ ಹೇಳ್ಬೇಕಂದ್ರೆ, ಪರ್ಟಿಕ್ಯುಲರಾಗಿ ಹೇಳಬೇಕಂದ್ರೆ ರಿಕ್ರೂಟ್ಮೆಂಟ್ ಅಂದರೆ ಸೆಲೆಕ್ಷನ್ ಮಾಡೋದಲ್ಲ. ರಿಕ್ರೂಟ್ಮೆಂಟ್ ಅಂದರೆ ಹುಡುಕೋದು, ಅಂದರೆ ಗೋ ಇನ್ ಸರ್ಚ್ ಆಫ್ ಎಂಪ್ಲಾಯೀಸ್. ಓಕೆ, ಇಟ್ ಈಸ್ ಅ ಪ್ರೋಸೆಸ್ ಆಫ್ ಸ್ಟಾಫಿಂಗ್ ಅಷ್ಟೇ. ಸ್ಟಾಫಿಂಗಲ್ಲಿ ತುಂಬ ಸ್ಟೆಪ್ಸ್ ಬರುತ್ತೆ. ಓಕೆ, ಅದರಲ್ಲಿ ಸೆಲೆಕ್ಷನ್ನು ಒಂದು ಸ್ಟೆಪ್, ಅದೇ ಥರ ರಿಕ್ರೂಟ್ಮೆಂಟು ಒಂದು ಸ್ಟೆಪ್. ಗೊತ್ತಾಯ್ತಾ ನಿಮಗೆ? ಅಂದರೆ ಇರೋ ಕೆಲಸಕ್ಕೆ ಅಪ್ಲೈ ಮಾಡೋರನ್ನ, ಅಂದರೆ ಎಂಪ್ಲಾಯೀಸ್ನ ಹುಡುಕೋದು, ಅದನ್ನು ರಿಕ್ರೂಟ್ಮೆಂಟ್ ಅಂತಾರೆ. ಓಕೆ, ಸೆಲೆಕ್ಷನ್ ಮಾಡೋದು ಬೇರೆ, ಅದು ಒಂದು ಪಾರ್ಟ್. ಇದೆಲ್ಲ ಸೇರಿದ್ರೆ ಸ್ಟಾಫಿಂಗ್ ಆಗುತ್ತೆ. ಓಕೆನಾ? ಓಕೆ, ಫೈನ್. ಈಗ ಈ ರಿಕ್ರೂಟ್ಮೆಂಟ್ಗೆ 2 ಮೇಜರ್ ಸೋರ್ಸ್ ಇದೆ, 2 ಮೇಜರ್ ಸೋರ್ಸ್. ಆ 2ರೊಳಗೆ ಮತ್ತೆ ಸಬ್ ಸೋರ್ಸಸ್ ಬರುತ್ತೆ. ಆ 2 ಸೋರ್ಸ್ ಯಾವುದಂದರೆ ಇಂಟರ್ನಲ್ ಆ್ಯಂಡ್ ಎಕ್ಸ್ಟರ್ನಲ್ ಸೋರ್ಸ್. ಓಕೆ, ಫಸ್ಟ್ ಇಂಟರ್ನಲ್ ಸೋರ್ಸ್ ಅಂದರೆ ಏನು ಅಂತ ನೋಡ್ಬಿಡೋಣ. ಏನಿದು ಇಂಟರ್ನಲ್ ಸೋರ್ಸ್ ಅಂದರೆ, ಈ ಹೆಸರಲ್ಲೇ ಇದೆ, ಆರ್ಗನೈಸೇಷನ್ ಒಳಗಿರೋ ಸೋರ್ಸ್ ಇದು. ಅಂದರೆ ನಿಮ್ಮ ಆರ್ಗನೈಸೇಷನ್ ಇದೆ, ಅದರೊಳಗೆ ಈ ಸೋರ್ಸಸ್ ಅಂದರೆ ಈ ಮೂಲ ಇದೆ. ಎಕ್ಸ್ಟರ್ನಲ್ ಅಂದರೆ ಆರ್ಗನೈಸೇಷನ್ ಹೊರಗೆ ನಿಮಗೆ ಆ ಸೋರ್ಸ್ಗಳು ಅವೈಲೇಬಲ್ ಇರುತ್ತೆ ಅಂತ. ಓಕೆ, ಇಂಟರ್ನಲ್ ಸೋರ್ಸಲ್ಲಿ ಏನೇನು ಬರುತ್ತೆ ನೋಡ್ತಾ ಹೋಗೋಣ. ಟ್ರಾನ್ಸ್ಫರ್ಸ್ ಅಂದರೆ ಟ್ರಾನ್ಸ್ಫರ್, ಇದು ಒಂದು ಸೋರ್ಸ್ ನಿಮಗೆ. ಅಂದರೆ ಎಂಪ್ಲಾಯೀಸು ಈ ಸೋರ್ಸಿಂದಾನು ನಿಮಗೆ ಸಿಗ್ತಾರೆ. ಈ ಸೋರ್ಸಲ್ಲೂ ನೀವು ಎಂಪ್ಲಾಯೀಸ್ನ ಹುಡುಕ್ಬೋದು. ಓಕೆನಾ?
ಅಂದರೆ ಫಾರ್ ಎಕ್ಸಾಂಪಲ್ ನಿಮ್ಮದು 2 ಬ್ರ್ಯಾಂಚ್ ಇದೆ. ಹಿರಿಯೂರು ಹಳೆ ಬ್ರ್ಯಾಂಚ್, ಬೆಂಗಳೂರಲ್ಲಿರೋದು ಹೊಸ ಬ್ರ್ಯಾಂಚ್. ಹಿರಿಯೂರಲ್ಲಿ ಒಂದು 10 ಮ್ಯಾನೇಜರ್ಸ್ ಇದ್ದಾರೆ. ಬೆಂಗಳೂರಲ್ಲಿ ಒಂದು 2 ಮ್ಯಾನೇಜರ್ಸ್ಗೆ ವೇಕೆನ್ಸಿ ಕ್ರಿಯೇಟ್ ಆಗಿದೆ. ಹೊಸ ಬ್ರ್ಯಾಂಚ್ ಅಲ್ಲ ಅದು, ಒಂದು 2 ಬ್ರ್ಯಾಂಚ್ 2 ಮ್ಯಾನೇಜರ್ಸ್ಗೆ ವೇಕೆನ್ಸಿ ಕ್ರಿಯೇಟ್ ಆಗಿದೆ. ಇಲ್ಲಿ ಹಿರಿಯೂರಲ್ಲಿ ಹಳೆ ಬ್ರಾಂಚ್ ಇರೋದ್ರಿಂದ ಎಕ್ಸ್ಟ್ರಾ ಮ್ಯಾನೇಜರ್ಸೇ ಇದ್ದಾರೆ ಇಲ್ಲಿ. ಓಕೆನಾ? ಅಂದರೆ 10 ಮ್ಯಾನೇಜರ್ಸ್ ಇದ್ದಾರೆ. ಯು ಕ್ಯಾನ್ ಮ್ಯಾನೇಜ್ ವಿತ್ 8 ಮ್ಯಾನೇಜರ್ಸ್. 8 ಮ್ಯಾನೇಜರ್ಸ್ ಇದ್ದರೂ ಸಾಕು. ಸೊ ಇಲ್ಲಿ ಇರೋ ಎಕ್ಸ್ಟ್ರಾ ಮ್ಯಾನೇಜರ್ ಇಬ್ಬರನ್ನ ಏನು ಮಾಡ್ತೀರಾ, ಹಿರಿಯೂರಿಂದ ಬೆಂಗಳೂರಿಗೆ ಟ್ರಾನ್ಸ್ಫರ್ ಮಾಡ್ತೀರಾ. ಸೊ ಹಿರಿಯೂರಿಗೆ ಎಂಪ್ಲಾಯೀಸ್ ಸಿಗ್ತಾರೆ. ಯಾವ ಮೂಲದಿಂದ? ಈ ಟ್ರಾನ್ಸ್ಫರ್ ಅನ್ನೋ ಮೂಲದಿಂದ, ಅಂದರೆ ಈ ಟ್ರಾನ್ಸ್ಫರ್ ಅನ್ನೋ ಸೋರ್ಸಿಂದ. ಈ ಟ್ರಾನ್ಸ್ಫರ್ ಎಲ್ಲಿಂದ ಸಿಕ್ತು ಅಂದರೆ ಇಂಟರ್ನಲ್ಲಿ. ಇದು ಬ್ರ್ಯಾಂಚಸ್ ಬೇರೆ ಇರ್ಬೋದು, ಬಟ್ 2 ಬ್ರ್ಯಾಂಚ್ ಅಂದರೆ 2 ಬ್ರ್ಯಾಂಚ್ ಒಂದೇ ಆರ್ಗನೈಸೇಷನ್ಗೆ ಸೇರಿದೆ, XYZ ಅನ್ನೋ ಆರ್ಗನೈಸೇಷನ್ಗೆ. ಕರೆಕ್ಟಾ ಇಲ್ವಾ? 2 ಬ್ರ್ಯಾಂಚ್ ನಿಮ್ಮದೇ. ಸೊ ಇದು ಆರ್ಗನೈಸೇಷನ್ ಒಳಗೆ ಸಿಕ್ಕಿರೋ ಸೋರ್ಸ್ ನಿಮಗೆ. ಕರೆಕ್ಟಾ ಇಲ್ವಾ? ಎಲ್ಲೂ ನೀವು ಹೊರಗೆ ಹುಡುಕಾಡಿಲ್ಲ, ಎಲ್ಲೂ ಹೊರಗೆ ಹೋಗಿಲ್ಲ, ಆರ್ಗನೈಸೇಷನ್ ದಾಟಿ ಹೊರಗೆ ಹೋಗಿಲ್ಲ. ಕರೆಕ್ಟಾ ಇಲ್ವಾ? ಯು ಗಾಟ್ ದ ಪಾಯಿಂಟ್, ರೈಟ್? ಓಕೆ, ಇದು ಒಂದು ಸೋರ್ಸ್, ಇಂಟರ್ನಲ್ ಸೋರ್ಸ್ ಇದು. ಯಾಕಂದರೆ ನಿಮ್ಮ ಆರ್ಗನೈಸೇಷನ್ ಒಳಗಿರೋ ಬೇರೆ ಬೇರೆ ಬ್ರ್ಯಾಂಚಿಂದ, ನಿಮ್ಮ ಆರ್ಗನೈಸೇಷನ್ ಒಳಗಿರೋ ಬೇರೆ ಬ್ರ್ಯಾಂಚಿಂದ ನಿಮಗೆ ಎಂಪ್ಲಾಯೀಸು ಸಿಕ್ಕಿದ್ದಾರೆ ಇಲ್ಲಿ. ಓಕೆ, ಅವ್ರು ಸಿಗ್ತಾರೆ. ಯು ಗಾಟ್ ದ ಪಾಯಿಂಟ್, ರೈಟ್? ಓಕೆ. ಇನ್ನೊಂದು ಇಂಟರ್ನಲ್ ಸೋರ್ಸ್ ಅಂದರೆ, ಆ್ಯಕ್ಚುಲಿ ಇಂಟರ್ನಲ್ ಸೋರ್ಸ್ 2 ಇದೆ, ಟ್ರಾನ್ಸ್ಫರ್ಸ್ ಆ್ಯಂಡ್ ಪ್ರಮೋಷನ್. ಆಮೇಲೆ ಎಕ್ಸ್ಟರ್ನಲ್ಗೆ ಹೋಗಬೇಕಾಗುತ್ತೆ. ಇನ್ನೊಂದು 2ನೇ ಇಂಟರ್ನಲ್ ಸೋರ್ಸ್ ಅಂದರೆ ಪ್ರಮೋಷನ್ಸ್. ಟ್ರಾನ್ಸ್ಫರ್ ಅದೊಂದು ಸೋರ್ಸ್ ಆಯಿತು, ಪ್ರಮೋಷನ್ ಇನ್ನೊಂದು ಸೋರ್ಸ್ ಆಯಿತು. ಈ ಟ್ರಾನ್ಸ್ಫರ್ಗೂ ಪ್ರಮೋಷನ್ಗೂ ಒಂದೇ ಒಂದು ವ್ಯತ್ಯಾಸ ಏನಂದರೆ, ಮೇಜರ್ ವ್ಯತ್ಯಾಸಗಳು ಏನಂದರೆ, ಟ್ರಾನ್ಸ್ಫರ್ ಅಂದರೆ ಸೇಮ್ ಲೆವೆಲಲ್ಲಿ, ಅಂದರೆ ಹಾರಿಸೆಂಟಲ್. ನಿಮಗೆ ರೋ ಇದೆಯಲ್ಲ, ಅಗಲ ರೋ, ಆ ಥರ ಹಾರಿಸೆಂಟಲ್ ಇದಾಗುತ್ತೆ. ಪ್ರಮೋಷನ್ ಅಂದರೆ ವರ್ಟಿಕಲ್, ಒಂದು ಸ್ಟೆಪ್ 2 ಸ್ಟೆಪ್ ಮೇಲೆ ಹೋಗ್ತಾರೆ. ಓಕೆನಾ? ಅಲ್ಲಿ ಟ್ರಾನ್ಸ್ಫರಲ್ಲಿ ಜಾಸ್ತಿ ಚೇಂಜಸ್ ಇರೋದಿಲ್ಲ. ರೆಸ್ಪಾನ್ಸಿಬಿಲಿಟೀಸು ಸ್ವಲ್ಪ ಚೇಂಜಸ್ ಆಗ್ಬೋದು, ನೇಚರ್ ಆಫ್ ವರ್ಕ್ ಸ್ವಲ್ಪ ಚೇಂಜ್ ಆಗ್ಬೋದು, ಇಲ್ಲ ಸೇಮ್ ಇರುತ್ತೆ. ಸ್ಯಾಲರಿ ಆಲ್ಮೋಸ್ಟ್ ಎಲ್ಲ ಸೇಮ್ ಇರುತ್ತೆ. ಬಟ್ ಇಲ್ಲಿ ಪ್ರಮೋಷನ್ನಲ್ಲಿ ಸ್ಯಾಲರಿ ಜಾಸ್ತಿ ಆಗುತ್ತೆ, ರೆಸ್ಪಾನ್ಸಿಬಿಲಿಟೀಸ್ ಜಾಸ್ತಿ ಆಗುತ್ತೆ. ಸೊ ಈ ಥರ ಮೇಜರ್ ಚೇಂಜಸ್ ಇರುತ್ತೆ ಇಲ್ಲಿ. ಯಾಕಂದರೆ ಪ್ರಮೋಷನ್ಗೂ ಟ್ರಾನ್ಸ್ಫರ್ಗೂ ವ್ಯತ್ಯಾಸ ನಿಮಗೆ ಕರೆಕ್ಟಾಗಿ ಗೊತ್ತಿದೆ. ಓಕೆನಾ? ಪ್ರಮೋಷನ್ ಅಂದರೆ 1 ಸ್ಟೆಪ್ ಇಲ್ಲ 2 ಸ್ಟೆಪ್ ಜಾಸ್ತಿ ಮೇಲೆ ಹೋಗ್ತಾರೆ ಅವರು. ಓಕೆನಾ? ನೀವು ಅಲ್ಲಿ ಪಿಕ್ಚರಲ್ಲಿ ನೋಡ್ತಾ ಇದ್ದೀರಾ. ಯು ಗಾಟ್ ದ ಪಾಯಿಂಟ್, ರೈಟ್? ಓಕೆ, ಫೈನ್. ಸೊ ಸೇಮ್ ಎಕ್ಸಾಂಪಲ್ ತಗೊಳ್ಳೋಣ. ಇಲ್ಲಿ ಹಿರಿಯೂರು ಬ್ರ್ಯಾಂಚ್ ಇದೆ. ನೀವು ಬ್ಯಾಂಗ್ಳೂರಲ್ಲಿ ಹೊಸ ಬ್ರ್ಯಾಂಚ್ ಓಪನ್ ಮಾಡಿದ್ದೀರ. ಹಿರಿಯೂರಲ್ಲಿ ಒಂದು 50 ಜನ ಎಂಪ್ಲಾಯೀಸ್ ಇದ್ದಾರೆ, 10 ಮ್ಯಾನೇಜರ್ಸ್ ಇದ್ದಾರೆ. ಓಕೆನಾ? ಬ್ಯಾಂಗ್ಳೂರಿಗೆ ಒಂದು 2 ಮ್ಯಾನೇಜರ್ ಬೇಕು. ಈ ಹಿರಿಯೂರಲ್ಲಿರೋ 10 ಮ್ಯಾನೇಜರ್ಸಿಂದ 2 ಮ್ಯಾನೇಜರ್ ಟ್ರಾನ್ಸ್ಫರ್ ಮಾಡಿಕೊಂಡ್ರೆ ಹಿರಿಯೂರು ಶಾರ್ಟೇಜ್ ಬರ್ತಾರೆ. ಯಾಕಂದರೆ ಹಿರಿಯೂರಿಗೆ 10 ಮ್ಯಾನೇಜರ್ ಎಷ್ಟು ಬೇಕೋ ಅಷ್ಟು ಜನ ಇದ್ದಾರೆ. ಆ 2ರನ್ನ ಮತ್ತೆ ಬ್ಯಾಂಗ್ಳೂರು ಕಳಿಸಿದರೆ ಇಲ್ಲಿ ಹಿರಿಯೂರಿಗೆ ಶಾರ್ಟೇಜ್ ಬರುತ್ತೆ. ಸೊ ಇವರು ಬೆಂಗಳೂರು ಬ್ರಾಂಚವ್ರು ಏನು ಮಾಡ್ತಾರೆ, ಹಿರಿಯೂರಲ್ಲಿರೋ 50 ಜನ ಎಂಪ್ಲಾಯೀಸಿಂದ ಒಂದು 2 ವೆಲ್ ಕ್ವಾಲಿಫೈಡ್ ಎಕ್ಸ್ಪೀರಿಯನ್ಸ್ಡ್ ಪರ್ಸನ್ಸ್ನ ನೋಡಿ ಅವ್ರನ್ನ ಪ್ರಮೋಷನ್ ಮಾಡ್ತಾರೆ, ಮ್ಯಾನೇಜರ್ ಲೆವೆಲ್ಗೆ ಪ್ರಮೋಷನ್ ಮಾಡ್ತಾರೆ. ಅಂದರೆ ಬೆಂಗಳೂರಿರೋ ಬ್ರ್ಯಾಂಚಿಗೆ ಪ್ರಮೋಷನ್ ಮಾಡಿ ತಗೊತಾರೆ. ಯು ಗಾಟ್ ದ ಪಾಯಿಂಟ್, ರೈಟ್? ಇನ್ನೊಂದ್ಸಲ ರಿಪೀಟ್ ಮಾಡ್ತೀನಿ ನೋಡ್ರಿ. ಹಿರಿಯೂರು ಬ್ರ್ಯಾಂಚ್ ಇದೆ, ಹಳೆ ಬ್ರ್ಯಾಂಚ್ ನಿಮ್ಮದು. ಹೊಸ ಬ್ರ್ಯಾಂಚ್ ಬೆಂಗಳೂರಲ್ಲಿ ಓಪನ್ ಮಾಡಿದ್ದೀರಾ. ಹಿರಿಯೂರಲ್ಲಿ 50 ಜನ ಎಂಪ್ಲಾಯೀಸು, 10 ಮ್ಯಾನೇಜರ್ಸ್ ಇದ್ದಾರೆ. 10 ಮ್ಯಾನೇಜರ್ಸ್ ಬೇಕೇ ಬೇಕು ನಿಮಗೆ, ಅದರಿಂದ ಮತ್ತೆ ಕಮ್ಮಿ ಮಾಡೋಂಗಿಲ್ಲ ನೀವು. ಈಗ ಬೆಂಗಳೂರಿಗೆ ಅವ್ರ ಬ್ಯಾಂಗ್ಳೂರು ಬ್ರ್ಯಾಂಚಿಗೆ ನಿಮಗೆ 2 ಮ್ಯಾನೇಜರ್ ಬೇಕು. ಹಿರಿಯೂರಿಂದ 2 ಮ್ಯಾನೇಜರ್ ಕರ್ಕೊಂಡ್ರೆ ಅಲ್ಲಿ ಶಾರ್ಟೇಜ್ ಬರುತ್ತೆ. ಸೊ ಇವ್ರು ಏನು ಮಾಡ್ತಾರೆ, ಹಿರಿಯೂರಲ್ಲಿ ಏನಿವೆ 50 ಎಂಪ್ಲಾಯೀಸ್ ಇದ್ದಾರೆ. 50 ಎಂಪ್ಲಾಯೀಸಿಂದ 2ರನ್ನ ಪ್ರಮೋಷನ್ ಮಾಡಿ ಬೆಂಗಳೂರಿಗೆ ಮ್ಯಾನೇಜರಿಗೆ ತಗೊತಾರೆ. ಯು ಗಾಟ್ ದ ಪಾಯಿಂಟ್, ರೈಟ್? ಸೊ ಇದು ಒಂದು ಸೋರ್ಸ್ ಆಯಿತು. ಈಗ ಎಕ್ಸ್ಟರ್ನಲ್ ಸೋರ್ಸ್ ಅಂತ ನೋಡ್ತಾ ಹೋಗೋಣ. ಏನಿದು ಎಕ್ಸ್ಟರ್ನಲ್ ಸೋರ್ಸ್ ಅಂದರೆ, ನಮ್ಮ ಆರ್ಗನೈಸೇಷನ್ ಹೊರಗೆ ಸಿಗೋ ಸೋರ್ಸಸ್ ಇವು. ಓಕೆ, ಈ ಸೋರ್ಸಸ್ ಯಾವ್ದು ಅಂತ ನೋಡ್ತಾ ಹೋಗೋಣ. ಒಂದು ಡೈರೆಕ್ಟ್ ರಿಕ್ರೂಟ್ಮೆಂಟ್ ಅಂದರೆ, ನಿಮ್ಮ ಕಂಪನಿಯಲ್ಲಿ ಒಂದು 10 ವೇಕೆನ್ಸಿ ಇದೆ, ತುಂಬ ಕಮ್ಮಿ. ಸೊ ಅದಕ್ಕೆ ಅಡ್ವರ್ಟೈಸ್ಮೆಂಟ್ ನೀವು ಕೊಡೋದಿಲ್ಲ. ನೀವೇನು ಮಾಡ್ತೀರಾ, ನೋಟಿಸ್ ಬೋರ್ಡ್ ಮೇಲೆ, ಅಂದರೆ ನಿಮ್ಮ ಕಂಪನಿ ಗೇಟ್ ಹತ್ರ ಇರೋ ಇಲ್ಲ ಗೇಟ್ ಹೊರಗಿರೋ ನೋಟಿಸ್ ಬೋರ್ಡ್ ಮೇಲೆ ಅಡ್ವರ್ಟೈಸ್ಮೆಂಟ್ ಹಾಕ್ಬಿಡ್ತೀರ.
ನಮ್ಮ ಕಂಪನಿಯಲ್ಲಿ ಮ್ಯಾನೇಜರ್ ಪೋಸ್ಟ್ ಇದೆ, ಇಲ್ಲ ನಾರ್ಮಲ್ ಎಕ್ಸಿಕ್ಯೂಟಿವ್ ಪೋಸ್ಟ್ ಇದೆ ಅಂತ ಈ ಎಂಪ್ಲಾಯ್ಮೆಂಟ್ ಸರ್ಚ್ ಮಾಡೋರು ಏನು ಮಾಡ್ತಾರೆ, ಬಂದು ಚೆಕ್ ಮಾಡಿ ಅವರು ಇಂಟರ್ವ್ಯೂ ಅಟೆಂಡ್ ಮಾಡಿದರೆ ನಿಮಗೆ ಎಂಪ್ಲಾಯೀಸ್ ಸಿಗ್ತಾರೆ. ಓಕೆನಾ? ಅದನ್ನು ಡೈರೆಕ್ಟ್ ರಿಕ್ರೂಟ್ಮೆಂಟ್ ಅಂತ ಕರೀತಾರೆ. ಅಂದರೆ ಕಮ್ಮಿ ರಿಕ್ರೂಟ್ಮೆಂಟ್ ಇದ್ದಾಗ ನೀವೆಲ್ಲೂ ಅಡ್ವರ್ಟೈಸ್ಮೆಂಟ್ ಕೊಡೋದಿಲ್ಲ, ಜಸ್ಟು ನಿಮ್ಮ ಕಂಪನಿ ನೋಟಿಸ್ ಬೋರ್ಡ್ ಮೇಲೆ ಹಾಕಿಬಿಡ್ತೀರ. ಅಲ್ಲಿ ಪಾಸರ್ ಬೈಸ್ ಇರ್ತಾರಲ್ಲ, ಇಲ್ಲ ಇಂಟೆನ್ಷನಲ್ಲಿ ಬಂದು ಸರ್ಚ್ ಮಾಡೋರು, ಜಾಬ್ ಸೀಕರ್ಸ್ ಬರ್ತಾರೆ, ಅದನ್ನ ಆ ಇನ್ಫಾರ್ಮೇಷನ್ನ ತಗೊಂಡು ಇಂಟರ್ವ್ಯೂನ ಅಟೆಂಡ್ ಮಾಡಿ ನಿಮಗೆ ಎಂಪ್ಲಾಯೀಸ್ ಸಿಗ್ತಾರೆ. ಇದು ಒಂದು ಸೋರ್ಸ್, ಇದು ಡೈರೆಕ್ಟ್ ರಿಕ್ರೂಟ್ಮೆಂಟ್ ಇದು. ಓಕೆನಾ? ನೆಕ್ಸ್ಟು ಕ್ಯಾಶುಯಲ್ ಕಾಲರ್ಸ್. ಏನಿದು ಕ್ಯಾಶುಯಲ್ ಕಾಲರ್ಸ್ ಅಂದರೆ ಈಗ ವೇಕೆನ್ಸಿ ಇಲ್ಲ ಅಂದ್ರೂ ಸ್ವಲ್ಪ ಜನ ಬಂದು ರೆಸ್ಯೂಮ್ಸ್ ಕೊಡ್ತಾ ಹೋಗ್ತಿರ್ತಾರೆ. ಓಕೆನಾ? ಈಗ ನಿಮ್ಮ ಆರ್ಗನೈಸೇಷನ್ ಇದೆ, ತುಂಬ ಜನ ಬರ್ತಾರೆ, ಸರ್ ನಾವು ಡಿಗ್ರಿ ಮಾಡಿದ್ದೀವಿ, ಡಬಲ್ ಗ್ರ್ಯಾಜುಯೇಟ್, ಸೊ ನಮ್ಮ ಕ್ವಾಲಿಫಿಕೇಷನ್ ಎಕ್ಸ್ಪೀರಿಯನ್ಸ್ ಅಂತ ಬರ್ತಾರೆ. ನೀವೇನು ಹೇಳ್ತೀರಾ? ನಿಮ್ಮ ಆರ್ಗನೈಸೇಷನ್ ಆ್ಯಸ್ ಎ ಹೆಡ್, ನೋಡಿರಿ ಈಗ ಸದ್ಯಕ್ಕೆ ಯಾವುದು ವೇಕೆನ್ಸಿ ಇಲ್ಲ, ನಾವು ವೇಕೆನ್ಸಿ ಕ್ರಿಯೇಟ್ ಆದಮೇಲೆ ನಿಮ್ಗೆ ಕಾಲ್ ಮಾಡ್ತೀವಿ, ನಿಮ್ಮ ರೆಸ್ಯೂಮ್ ಕೊಟ್ಟು ಹೋಗ್ರಿ ಅಂತ ಹೇಳ್ತೀರಾ. ಆ ಥರ ರೆಸ್ಯೂಮ್ಸು ತುಂಬ ಇಟ್ಟಿರ್ತೀರ, ಅಂದರೆ ಬರೋರೆಲ್ಲ ಕೊಟ್ಟು ಹೋಗಿರ್ತಾರೆ ರೆಸ್ಯೂಮ್ಸ್ನ. ಆ ರೆಸ್ಯೂಮ್ಸನ್ನು ಪೈಲಪ್ ಮಾಡಿಟ್ಟಿರ್ತೀರ, ಅಂದರೆ ಸ್ಟಾಕಲ್ಲಿ ಇಟ್ಟಿರ್ತೀರ. ಸಡನ್ನಾಗಿ ನಿಮ್ಮ ಕಂಪನಿಯಲ್ಲಿ ಯಾರೋ ಒಬ್ಬರು ಬಿಟ್ಟೋದ್ರು, ಆವಾಗ ಏನು ಮಾಡ್ತೀರಾ? ಅಡ್ವರ್ಟೈಸ್ಮೆಂಟ್ ಕೊಡೋ ಬದಲಿ, ಒಬ್ಬರು 1-2 ಪೋಸ್ಟ್ಗಳ ಅಡ್ವರ್ಟೈಸ್ಮೆಂಟ್ ಕೊಡೋ ಬದಲಿ ನೀವೇನು ಮಾಡ್ತೀರಾ? ಅಲ್ಲಿ ಪೈಲಪ್ ಆಗಿರೋ ರೆಸ್ಯೂಮ್ಸ್ಗೆ ಕಾಂಟ್ಯಾಕ್ಟ್ ಮಾಡೋಕ್ಕೆ ಹೇಳ್ತೀರಾ. ನಿಮ್ಮ ಎಂಪ್ಲಾಯೀಸಿಗೆ ಯಾರೋ ಒಬ್ಬರು ಕ್ಲರ್ಕ್ ಯಾರೋ ಇರ್ತಾರೆ, ಅವ್ರಿಗೆ ಕಾಂಟ್ಯಾಕ್ಟ್ ಮಾಡೋಕ್ಕೆ ಹೇಳ್ತೀರಾ ಅಲ್ಲಿರೋ ರೆಸ್ಯೂಮ್ಸಿಗೆ, ಅಂದರೆ ಸೂಟಬಲ್ ಕ್ವಾಲಿಫಿಕೇಷನ್. ಈಗ ಯಾರೋ BCom ಗ್ರ್ಯಾಜುಯೇಟ್ ಕೆಲಸ ಮಾಡ್ತಿರೋ ಪೊಸಿಷನ್ ಬೇಕು, ಸೊ ಅಲ್ಲಿ ಆ ಪೊಸಿಷನ್ನಿಗೆ ಯಾರು ಕ್ವಾಲಿಫೈ ಆಗಿರ್ತಾರೆ ಆ ರೆಸ್ಯೂಮ್ಸಿಗೆ, ಸುಮ್ಮನೆ ಎಲ್ಲ ರೆಸ್ಯೂಮ್ಸ್ಗೂ ಕಾಲ್ ಮಾಡಲ್ಲ, ಸೂಟಬಲ್ ಅಂದರೆ ಕ್ವಾಲಿಫೈಡ್, ಆ ಪೊಸಿಷನ್ಗೆ ಕ್ವಾಲಿಫೈಡ್ ರೆಸ್ಯೂಮ್ಸಿಗೆ ಕಾಲ್ ಮಾಡೋಕ್ಕೆ ಹೇಳ್ತೀರಾ. ಅವ್ರು ಬಂದು ಅಟೆಂಡ್ ಮಾಡ್ತಾರೆ ಇಂಟರ್ವ್ಯೂನ, ಆವಾಗ ನಿಮಗೆ ಎಂಪ್ಲಾಯಿ ಸಿಗ್ತಾರೆ. ಓಕೆ, ಇದು ಒಂದು ಸೋರ್ಸ್, ಕ್ಯಾಶುಯಲ್ ಕಾಲರ್ಸ್. ನೆಕ್ಸ್ಟು ಸೋರ್ಸ್ ಏನಂದರೆ, ಇದು 3ನೇ ಎಕ್ಸ್ಟರ್ನಲ್ ಸೋರ್ಸ್ ಇದು. ಓಕೆನಾ? ಇದು ಒಂದು ಎಕ್ಸ್ಟರ್ನಲ್ ಸೋರ್ಸ್. ಏನಿದು ಎಕ್ಸ್ಟರ್ನಲ್ ಸೋರ್ಸ್ ಅಂದರೆ ಇದು ತುಂಬ ಸಿಂಪಲ್, ಇದು ನಿಮಗೆ ಆ ಹೆಸರಲ್ಲೇ ಅರ್ಥ ಆಗುತ್ತೆ, ಅಡ್ವರ್ಟೈಸ್ಮೆಂಟ್. ಓಕೆನಾ? ಅಂದರೆ ನಿಮ್ಮದೇ ಆರ್ಗನೈಸೇಷನ್ ಇದೆ, ವೇಕೆನ್ಸೀಸ್ ಕ್ರಿಯೇಟ್ ಆಗಿದೆ, ನೀವೇನು ಮಾಡ್ತೀರಾ? TV, ನ್ಯೂಸ್ ಪೇಪರ್, ಮ್ಯಾಗಝಿನ್ಸ್, ಓಕೆ, ಈ ಥರ ಮಾಸ್ ಮೀಡಿಯಾದಲ್ಲಿ ಅಡ್ವರ್ಟೈಸ್ಮೆಂಟ್ ಕೊಡ್ತೀರಾ. ನೋಡಿರಿ, ನಮ್ಮ ಕಂಪನಿಯಲ್ಲಿ ವೇಕೆನ್ಸಿ ಇದೆ, ಓಕೆ, ನಾವು ಹೈರ್ ಮಾಡ್ತಾ ಇದ್ದೀವಿ ಫಾರ್ ಮ್ಯಾನೇಜರ್ ಪೋಸ್ಟ್, ಸ್ಯಾಲರೀಸ್ ಇಂಡಸ್ಟ್ರಿಯಲ್ ಸ್ಟ್ಯಾಂಡರ್ಡ್ ಪ್ರಕಾರ ಒಳ್ಳೆ ಸ್ಯಾಲ್ರಿ ಕೊಡ್ತೀವಿ, ಕ್ವಾಲಿಫಿಕೇಷನ್ ಸೊ ಇರಬೇಕು, ಎಕ್ಸ್ಪೀರಿಯನ್ಸ್ ಇಷ್ಟು ವರ್ಷ ಇರಬೇಕು ಅಂತ ಅಡ್ವರ್ಟೈಸ್ಮೆಂಟ್ ಕೊಡ್ತೀರಾ ಈ ಮಾಸ್ ಮೀಡಿಯಾಗಳಲ್ಲಿ. ಓಕೆನಾ? ಎಲ್ಲ ಮೀಡಿಯಾಗಳಲ್ಲಿ, ಎಲ್ಲ ಮಾಸ್ ಮೀಡಿಯಾಗಳಲ್ಲಿ ಕೊಡೋದಿಲ್ಲ. ನೀವು ಯಾವುದಾದ್ರೂ ಒಂದು ಬೆಸ್ಟ್ ಚೂಸ್ ಮಾಡಿ, ನಿಮ್ಮ ಅಫೋರ್ಡಬಿಲಿಟಿ ನೋಡಿಕೊಂಡು ಯಾವ ಮಾಸ್ ಮೀಡಿಯಾ ಅಂತ ಚೂಸ್ ಮಾಡಿ ಅದರಲ್ಲಿ ಅಡ್ವರ್ಟೈಸ್ಮೆಂಟ್ ಕೊಡ್ತೀರಾ. ಅದನ್ನು ಸ್ವಲ್ಪ ಯಾರು ಜಾಬ್ ಸೀಕರ್ಸ್ ನೋಡಿ ಇಂಟರ್ವ್ಯೂ ಅಟೆಂಡ್ ಮಾಡ್ತಾರೆ, ನಿಮಗೆ ಎಂಪ್ಲಾಯೀಸ್ ಸಿಗ್ತಾರೆ. ಸೊ ಇದು ಒಂದು ಸೋರ್ಸ್, ಇದು ಎಕ್ಸ್ಟರ್ನಲ್ ಸೋರ್ಸ್. ಇನ್ನೊಂದು ಎಕ್ಸ್ಟರ್ನಲ್ ಸೋರ್ಸ್ ಏನಂದರೆ ಎಂಪ್ಲಾಯ್ಮೆಂಟ್ ಎಕ್ಸ್ಚೇಂಜ್. ಏನಿದು ಎಂಪ್ಲಾಯ್ಮೆಂಟ್ ಎಕ್ಸ್ಚೇಂಜ್ ಅಂದರೆ, ಈ ಗವರ್ಮೆಂಟ್ ಈ ಅನ್ಎಂಪ್ಲಾಯ್ಡ್ ಪರ್ಸನ್ಸಿಗೆ ಅವ್ರ ಜಾಬ್ ಸೀಕರ್ಸಿಗೆ ಹೆಲ್ಪ್ ಮಾಡೋದಕ್ಕೋಸ್ಕರ ಎಂಪ್ಲಾಯ್ಮೆಂಟ್ ಎಕ್ಸ್ಚೇಂಜಸ್ನ ಎಸ್ಟಾಬ್ಲಿಷ್ ಮಾಡಿದೆ. ಓಕೆನಾ? ಇಲ್ಲಿ ಜಾಬ್ ಸೀಕರ್ಸ್ ಏನು ಮಾಡಬೇಕು? ರೆಸ್ಯೂಮ್ಸ್ನ ಕೊಡಬೇಕು ಎಂಪ್ಲಾಯ್ಮೆಂಟ್ ಎಕ್ಸ್ಚೇಂಜಸ್ಸಿಗೆ. ಅವ್ರೇನು ಮಾಡ್ತಾರೆ? ಎಲ್ಲ ರೆಸ್ಯೂಮ್ಸು ಇಸ್ಕೊಂಡು ಎಲ್ಲ ಅಪ್ಡೇಟ್ ಮಾಡಿಟ್ಟಿರ್ತಾರೆ ಸಿಸ್ಟಮಲ್ಲೂ, ಇಲ್ಲ ಹೇಗೋ ಒಂದು ಮೇಂಟೈನ್ ಮಾಡಿರ್ತಾರೆ. ಓಕೆ, ರೆಕಾರ್ಡ್ಸ್ ಮೇಂಟೈನ್ ಮಾಡಿ ಇಟ್ಕೊತಾರೆ. ಯಾವಾಗ ವೇಕೆನ್ಸೀಸ್ ಕ್ರಿಯೇಟ್ ಆಗುತ್ತೆ, ಈ ಕಂಪನೀಸ್ ಏನು ಮಾಡುತ್ತೆ? ಈ ಎಂಪ್ಲಾಯ್ಮೆಂಟ್ ಎಕ್ಸ್ಚೇಂಜಸ್ನ ಕಾಂಟ್ಯಾಕ್ಟ್ ಮಾಡಿ ತಿಳಿಸುತ್ತೆ, ನೋಡಿರಿ ನಮ್ಮ ಕಂಪನಿಯಲ್ಲಿ ವೇಕೆನ್ಸಿ ಇದೆ ಅಂತ ತಿಳಿಸ್ತಾರೆ. ಈ ಎಂಪ್ಲಾಯ್ಮೆಂಟ್ ಎಕ್ಸ್ಚೇಂಜಸ್ ಏನು ಮಾಡುತ್ತೆ? ತಮ್ಮಲ್ಲಿ ಇರುತ್ತಲ್ಲ ರೆಸ್ಯೂಮ್ಸ್, ಅಂದರೆ ತಾವು ಮೇಂಟೈನ್ ಮಾಡಿರ್ತಾರಲ್ಲ ರೆಕಾರ್ಡ್ಸ್, ಅದರಲ್ಲಿ ಇರೋ ಸೂಟಬಲ್ ರೆಸ್ಯೂಮ್ಸ್ಗೆ, ಅಂದರೆ ಕ್ವಾಲಿಫೈಡ್ ರೆಸ್ಯೂಮ್ಸಿಗೆ
ಏನು ಮಾಡ್ತಾರೆ, ಮೆಸೇಜ್ ಪಾಸ್ ಮಾಡ್ತಾರೆ, ಹೋಗಿ ಇಂಟರ್ವ್ಯೂ ಅಟೆಂಡ್ ಮಾಡಿರಿ ಅಂತ. ಸೊ ಯಾರ್ಯಾರಿಗೆ ಮೆಸೇಜ್ ರೀಚ್ ಆಗುತ್ತೆ ಅವರೆಲ್ಲ ಹೋಗಿ ಇಂಟರ್ವ್ಯೂ ಅಟೆಂಡ್ ಮಾಡ್ತಾರೆ. ಅಂದರೆ ಕಂಪನಿಗೆ ಎಂಪ್ಲಾಯೀಸ್ ಸಿಗೋ ಚಾನ್ಸಸ್ ಇದೆ. ಓಕೆನಾ, ಯು ಗಾಟ್ ದ ಪಾಯಿಂಟ್ ರೈಟ್. ಅಂದರೆ ಎಲ್ಲರಿಗೂ ಮೆಸೇಜ್ ಮಾಡಲ್ಲ. ಈಗ ಫಾರ್ ಎಕ್ಸಾಂಪಲ್ ಅಕೌಂಟೆಂಟ್ ಖಾಲಿ ಇರುತ್ತೆ, ಈ ಗ್ರ್ಯಾಜುಯೇಟ್ಸ್ಗೆಲ್ಲ ಮಾಡೋಕ್ಕಾಗುತ್ತಾ? ಇಲ್ಲ. ಆ ಸೂಟಬಲ್ ಅಂದರೆ ಕ್ವಾಲಿಫೈಡ್, BCom ಮಾಡಿರೋರು, MCom ಮಾಡಿರೋರು, MBA ಮಾಡಿರೋರು, ಅವ್ರಿಗೆಲ್ಲ ಯಾರು ಆ ಜಾಬಿಗೆ ಸೂಟ್ ಆಗೋ ರೆಸ್ಯೂಮ್ಸ್ಗೆ ಕಾಂಟ್ಯಾಕ್ಟ್ ಮಾಡಿ ಮೆಸೇಜ್ ಪಾಸ್ ಮಾಡ್ತಾರೆ ಈ ಎಂಪ್ಲಾಯ್ಮೆಂಟ್ ಎಕ್ಸ್ಚೇಂಜಸ್ ಅವರು. ಓಕೆನಾ, ಯಾರ್ಯಾರಿಗೆಲ್ಲ ಮೆಸೇಜ್ ರೀಚ್ ಆಗುತ್ತೆ, ಅಂದರೆ ಇನ್ಫಾರ್ಮೇಷನ್ ಯಾರ್ಯಾರಿಗೆ ರೀಚ್ ಆಗುತ್ತೆ ಅವರು ಹೋಗಿ ಇಂಟರ್ವ್ಯೂ ಅಟೆಂಡ್ ಮಾಡ್ತಾರೆ, ಕಂಪನಿಗೆ ಎಂಪ್ಲಾಯೀಸ್ ಸಿಗೋ ಚಾನ್ಸಸ್ ಇದೆ ಇಲ್ಲಿ. ಓಕೆನಾ, ಸೊ ಇದು ಒಂದು ಸೋರ್ಸ್ ಇದೆ, ಎಕ್ಸ್ಟರ್ನಲ್ ಸೋರ್ಸ್. ನೆಕ್ಸ್ಟ್ ಎಕ್ಸ್ಟರ್ನಲ್ ಸೋರ್ಸ್ ಬಂದ್ಬಿಟ್ಟು ಪ್ಲೇಸ್ಮೆಂಟ್ ಏಜೆನ್ಸೀಸ್ ಆ್ಯಂಡ್ ಮ್ಯಾನೇಜ್ಮೆಂಟ್ ಕನ್ಸಲ್ಟೆಂಟ್ಸ್. ಅಂದರೆ ಎಂಪ್ಲಾಯ್ಮೆಂಟ್ ಎಕ್ಸ್ಚೇಂಜು ಇದಕ್ಕೂ ಒಂದೇ ಒಂದು ವ್ಯತ್ಯಾಸ, ಅವ್ರು ಏನು ಮಾಡ್ತಾರೆ, ಇವರು ಅದೇ ಮಾಡ್ತಾರೆ. ಬಟ್ ಒಂದೇ ಒಂದು ವ್ಯತ್ಯಾಸ, ಅದು ಗವರ್ಮೆಂಟ್ ಎಸ್ಟಾಬ್ಲಿಷ್ ಮಾಡಿರುತ್ತೆ, ಇದು ಪ್ರೈವೇಟ್ ಇಂಡಿವಿಜುವಲ್ಸ್ ಎಸ್ಟಾಬ್ಲಿಷ್ ಮಾಡಿರ್ತಾರೆ ಅದನ್ನು, ಈ ಪ್ಲೇಸ್ಮೆಂಟ್ ಏಜೆನ್ಸೀಸ್. ಎಕ್ಸಾಂಪಲ್ ಬಂದ್ಬಿಟ್ಟು ಮ್ಯಾನ್ ಪವರ್ ಅಂತಿದೆ, ಹ್ಯಾಮ್ಲೆಟ್ ಅಂತಿದೆ. ಓಕೆನಾ, ಈ ಥರ ತುಂಬ ಕನ್ಸಲ್ಟೆನ್ಸೀಸ್ ಇದೆ, ತುಂಬ ಪ್ಲೇಸ್ಮೆಂಟ್ ಏಜೆನ್ಸೀಸ್ ಆರ್ ಕನ್ಸಲ್ಟೆನ್ಸೀಸ್ ತುಂಬ ಇದೆ, ಪ್ರೈವೇಟ್ ಒನ್ಸ್. ಓಕೆನಾ, ಇವರು ಅದೇ ಮಾಡ್ತಾರೆ. ಇವ್ರು ಏನು ಮಾಡ್ತಾರೆ ಅಂದರೆ, ಈ ಜಾಬ್ ಸೀಕರ್ಸ್ ಎಲ್ಲ ಇವ್ರ ವೆಬ್ಸೈಟಲ್ಲಿ ತುಂಬ ಜಾಬ್ ಸೀಕರ್ಸ್ ಏನು ಮಾಡ್ತಾರೆ, ರೆಸ್ಯೂಮ್ಸ್ ಅಪ್ಲೋಡ್ ಮಾಡಿ ಇಡ್ತಾರೆ. ಇವ್ರು ಏನು ಮಾಡ್ತಾರೆ, ಎಲ್ಲ ರೆಕಾರ್ಡ್ಸ್ನ ಮೇಂಟೈನ್ ಮಾಡಿ ಇಟ್ಟಿರ್ತಾರೆ. ಯಾವಾಗ ವೇಕೆನ್ಸೀಸ್ ಕ್ರಿಯೇಟ್ ಆಗುತ್ತೆ, ಕೆಲವು ಕಂಪ್ನಿಗಳು ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಇನ್ಫಾರ್ಮೇಷನ್ ತಿಳಿಸುತ್ತೆ, ನೋಡಿರಿ ನಮ್ಮ ಕಂಪ್ನಿಯಲ್ಲಿ ಸೊ ಆ್ಯಂಡ್ ಸೊ ವೇಕೆನ್ಸೀಸ್ ಇದೆ ಅಂತ ತಿಳಿಸ್ತಾರೆ. ಇವ್ರೇನು ಮಾಡ್ತಾರೆ, ಆ ವೇಕೆನ್ಸೀಸಿಗೆ ಸೂಟಬಲ್ ಆಗೋ ರೆಸ್ಯೂಮ್ಸಿಗೆ ಮೆಸೇಜ್ ಪಾಸ್ ಮಾಡಿ ಇಂಟರ್ವ್ಯೂ ಅಟೆಂಡ್ ಮಾಡಿಸ್ತಾರೆ. ಓಕೆನಾ, ಆಮೇಲೆ ಅವ್ರಿಗೆ ಕೆಲಸ ಸಿಕ್ಕಿದ ಮೇಲೆ ಅವರಿಂದ ಒಂದಿಷ್ಟು ಫೀಸ್ ಅವ್ರ ಕಮಿಷನ್ನ ಕಲೆಕ್ಟ್ ಮಾಡ್ಕೊತಾರೆ. ಓಕೆನಾ, ಇದು ಒಂದು ಸೋರ್ಸ್, ಇದು ಯಾವುದು ಎಕ್ಸ್ಟರ್ನಲ್ ಸೋರ್ಸ್. ಇನ್ನೊಂದು ಎಕ್ಸ್ಟರ್ನಲ್ ಸೋರ್ಸ್ ಏನಂದರೆ ರೆಕಮೆಂಡೇಷನ್ಸ್ ಆಫ್ ಎಂಪ್ಲಾಯೀಸ್. ಏನಿದು ರೆಕಮೆಂಡೇಷನ್ಸ್ ಆಫ್ ಎಂಪ್ಲಾಯೀಸ್ ಅಂದರೆ, ಈಗ ನಿಮ್ಮ ಕಂಪನಿಯಲ್ಲಿ ಕೆಲವು ವೇಕೆನ್ಸೀಸ್ ಇದೆ, ಆವಾಗ ನೀವು ಅಡ್ವರ್ಟೈಸ್ಮೆಂಟ್ ಕೊಡೋಕ್ಕೆ ಹೋಗೋದಿಲ್ಲ. ಯಾಕಂದರೆ ಸುಮ್ಮನೆ ವೈ ಟು ವೇಸ್ಟ್ ಯುವರ್ ಮನಿ ಅಂತ ನೀವೇನು ಮಾಡ್ತೀರಾ, ನಿಮ್ಮ ಕಂಪನಿ ನೋಟಿಸ್ ಬೋರ್ಡ್ ಮೇಲೆ ಹಾಕಿಬಿಡ್ತೀರ. ಆವಾಗ ನಿಮ್ಮ ಕಂಪನಿಯಲ್ಲಿ ಆಲ್ರೆಡಿ ಕೆಲಸ ಮಾಡ್ತಿರೋ ಎಂಪ್ಲಾಯೀಸ್ ಏನು ಮಾಡ್ತಾರೆ, ಆ ಇನ್ಫಾರ್ಮೇಷನ್ನ ನೋಡಿ ಅವ್ರ ರಿಲೇಟಿವ್ಸ್ ಇರ್ಬೋದು, ಫ್ರೆಂಡ್ಸ್ ಇರ್ಬೋದು, ಓಕೆನಾ, ಫ್ಯಾಮಿಲಿ ಫ್ರೆಂಡ್ಸ್ ಇರ್ಬೋದು, ಅವ್ರಿಗೆಲ್ಲ ಇನ್ಫಾರ್ಮೇಷನ್ ತಿಳಿಸ್ತಾರೆ. ಅವರು ಇಂಟರ್ವ್ಯೂಗೆ ಬಂದಾಗ ಅವ್ರೇನು ಮಾಡ್ತಾರೆ, ರೆಕಮೆಂಡ್ ಮಾಡ್ತಾರೆ. ಹೇಗೆ ರೆಕಮೆಂಡ್ ಮಾಡ್ತಾರೆ ಅಂದರೆ, ಅವರ ಎಂಪ್ಲಾಯಿ ID ಕೊಡ್ತಾರೆ. ಯೂಶಲಿ ಎಲ್ಲರಿಗೂ ಎಂಪ್ಲಾಯಿ ID ಅಂತ ಕೊಟ್ಟಿರ್ತಾರೆ ಅಲ್ಲಿರೋ ಎಂಪ್ಲಾಯಿ. ಆ ಎಂಪ್ಲಾಯಿ ID ಕೊಟ್ಟಾಗ, ಈ ಪರ್ಸನ್ನು ಈ ಹೊಸ ವಾಟ್ ಇಸ್ ದ್ಯಾಟ್ ಆಸ್ಪಿರೆಂಟಿಗೆ ರೆಕಮೆಂಡ್ ಮಾಡ್ತಿದ್ದಾರೆ ಅಂತ ಅರ್ಥ. ಓಕೆನಾ, ಫಾರ್ ಎಕ್ಸಾಂಪಲ್ A ಅನ್ನೋರು ಇಂಟರ್ವ್ಯೂಗೆ ಬರ್ತಾರೆ. ಆ A ಅನ್ನೋರ ಹತ್ರ ಆಲ್ರೆಡಿ ಕೆಲಸ ಮಾಡ್ತಿರೋ ಎಂಪ್ಲಾಯಿ ನಂಬರ್ ಕೊಟ್ಟಿರ್ತಾರೆ. ಸೊ ಅದನ್ನು ನೋಡಿದ ತಕ್ಷಣ HR ಮ್ಯಾನೇಜರ್ಗೆ, ನಮ್ಮಲ್ಲಿರೋ ಒಬ್ಬರು ಎಂಪ್ಲಾಯಿ ಇವ್ರಿಗೆ ರೆಕಮೆಂಡ್ ಮಾಡಿದ್ದಾರೆ ಅಂತ. ಓಕೆನಾ, ಯು ಗಾಟ್ ದ ಪಾಯಿಂಟ್ ರೈಟ್. ಸೊ ಈ ಸಿಂಪಲಾಗಿ ಹೇಳ್ಬೇಕಂದ್ರೆ, ಕಮ್ಮಿ ವೇಕೆನ್ಸೀಸ್ ಇದ್ದಾಗ ನೀವೇನು ಮಾಡ್ತೀರಾ, ನಿಮ್ಮ ಕಂಪನಿ ನೋಟ್ಸ್ ಬೋರ್ಡ್ ಮೇಲೆ ಡಿಸ್ಪ್ಲೇ ಮಾಡಿಬಿಡ್ತೀರ. ಅಲ್ಲಿರೋ ಎಂಪ್ಲಾಯೀಸ್ ಏನು ಮಾಡ್ತಾರೆ, ಅವರಿಗೆ ಪರಿಚಯ ಇರೋರಿಗೆ ತಿಳಿಸ್ತಾರೆ. ಪರಿಚಯ ಇರೋರು ಬಂದು ಇಂಟರ್ವ್ಯೂ ಅಟೆಂಡ್ ಮಾಡ್ತಾರೆ, ನಿಮಗೆ ಎಂಪ್ಲಾಯೀಸ್ ಸಿಗೋ ಚಾನ್ಸಸ್ ಇದೆ. ಸೊ ಇದು ಒಂದು ಎಕ್ಸ್ಟರ್ನಲ್ ಸೋರ್ಸ್. ಇನ್ನೊಂದು ಎಕ್ಸ್ಟರ್ನಲ್ ಸೋರ್ಸ್ ಅಂದರೆ ಲೇಬರ್ ಕಾಂಟ್ರಾಕ್ಟರ್ಸ್. ಏನಿದು ಲೇಬರ್ ಕಾಂಟ್ರಾಕ್ಟರ್ಸ್ ಅಂದರೆ, ಸಿಂಪಲ್, ಇಲ್ಲಿ ಕಾಂಟ್ರಾಕ್ಟರ್ಸ್ ಇರ್ತಾರೆ. ಇಲ್ಲಿ ಯಾರಿರ್ತಾರೆ, ಕಾಂಟ್ರಾಕ್ಟರ್ಸ್ ಇರ್ತಾರೆ. ಈ ಕಾಂಟ್ರಾಕ್ಟರ್ಸ್ ಏನು ಮಾಡಿರ್ತಾರೆ, ಒಂದಿಷ್ಟು ಲೇಬರ್ಸ್ನ ಇಟ್ಕೊಂಡಿರ್ತಾರೆ. ಫಾರ್ ಎಕ್ಸಾಂಪಲ್ A ಅನ್ನೋನು ಒಂದು 100 ಜನ ಎಂಪ್ಲಾಯೀಸ್ನ ಇಟ್ಕೊಂಡಿರ್ತಾನೆ. A ಅನ್ನೋರು ಯಾರು, A ಈಸ್ ಎ ಲೇಬರ್ ಕಾಂಟ್ರಾಕ್ಟರ್. ಇವರು ಒಂದು 100 ಜನ ಎಂಪ್ಲಾಯೀಸ್ನ ಇಟ್ಕೊಂಡಿರ್ತಾರೆ, ಮೇಂಟೈನ್ ಮಾಡಿರ್ತಾರೆ. ಓಕೆನಾ, ಈ 100 ಜನ ಎಂಪ್ಲಾಯೀಸು ಇವ್ರು ಹೇಳ್ದಂಗೆ ಕೇಳ್ತಾರೆ. ಓಕೆನಾ, ಆ 100 ಜನ ಎಂಪ್ಲಾಯೀಸ್ಗೆ ಇವರೇ ಕೆಲಸ ಅಸೈನ್ ಮಾಡೋದು. ಅಲ್ಲಿ ನೋಡಿರಿ, ನನಗೆ ಅಲ್ಲಿ ಕಾಂಟ್ರಾಕ್ಟ್ ಸಿಕ್ಕಿದೆ, ನೀವು ಅಲ್ಲಿ ಹೋಗಿ ಕೆಲಸ ಮಾಡಿರಿ, ಆ ಥರ. ಓಕೆನಾ, ಇವ್ರು ಏನು ಮಾಡಿರ್ತಾರೆ, ಒಂದು 100 ಜನ ಎಂಪ್ಲಾಯೀಸ್ನ ಮೇಂಟೈನ್ ಮಾಡಿರ್ತಾರೆ. ಓಕೆ, ಈ A ಅನ್ನೋರಿಗೆ ಒಂದು ವಿಪ್ರೋ ಅಂತ ಎಕ್ಸಾಂಪಲ್ ಹೇಳ್ತಿರೋದು. ವಿಪ್ರೋ ಅನ್ನೋ ಕಂಪನಿ ನೋಡಿರಿ, ನಮಗೆ ಒಂದು 3 ಮಂತ್ಸಿಗೆ ಒಂದು 50 ಜನ ಎಂಪ್ಲಾಯೀಸ್ ಬೇಕು.
ಒಂದು 50 ಜನ ಎಂಪ್ಲಾಯೀಸ್ ಬೇಕು. ಸೊ ನನಗೆ ಒಂದು 50 ಜನ ಎಂಪ್ಲಾಯೀಸ್ನ ಕಳಿಸ್ರಿ ಅಂತ ಹೇಳ್ತಾರೆ. ಸೊ ಇವರು ಏನು ಮಾಡ್ತಾರೆ, ಎ ಅನ್ನೋರು 50 ಜನ ಎಂಪ್ಲಾಯೀಸ್ನ ವಿಪ್ರೋ ಕಂಪ್ನಿ ಕಳಿಸ್ತಾರೆ. ವಿಪ್ರೋ ಕಂಪನಿ ಈ ಎ ಅನ್ನೋರಿಗೆ ದುಡ್ಡು ಕೊಡುತ್ತೆ ತಿಂಗಳ ಒಂದಿಷ್ಟು. ಫಾರ್ ಎಕ್ಸಾಂಪಲ್ ಎಷ್ಟು 50% ಅಂದರೆ ಒಬ್ಬೊಬ್ಬರಿಗೆ ಒಂದು 10,000 ಅಂದರೆ 5 lakhs ಆಗುತ್ತೆ ಅಂತ ತಿಳ್ಕೊಳ್ರಿ. ಸೊ ಈ 5 lakhsನ ಏನು ಮಾಡುತ್ತೆ ವಿಪ್ರೋ ಕಂಪನಿ ಈ ಎ ಅನ್ನೋರಿಗೆ ಕೊಡುತ್ತೆ. ಏನು ಮಾಡ್ತಾನೆ, ಈ 50%ಗೆ ಇವನ್ ಸ್ಯಾಲ್ರಿ ಕೊಡ್ತಾನೆ. ಬಿಕಾಸ್ ಆ 50 ಮೆಂಬರ್ಸ್ನ ಮೇಂಟೈನ್ ಮಾಡ್ತಿರೋದು ಯಾರು, ಕಂಟ್ರೋಲ್ ಮಾಡ್ತಿರೋದು ಯಾರು, ಮ್ಯಾನೇಜ್ ಮಾಡ್ತಿರೋದು ಯಾರು, ಎ ಅನ್ನೋರು. ಸೊ ವಿಪ್ರೋ ಕಂಪನಿ ಎಗೆ ಸ್ಯಾಲ್ರಿ ಕೊಡುತ್ತೆ, ಎ ಏನು ಮಾಡ್ತಾನೆ 50 ಮೆಂಬರ್ಸಿಗೆ ಸ್ಯಾಲ್ರಿ ಕೊಡ್ತಾನೆ. ಓಕೆನಾ. ಜಸ್ಟ್ 3 months ಅವರು ವಿಪ್ರೋ ಕಂಪ್ನಿಯಲ್ಲಿ ಕೆಲಸ ಮಾಡ್ತಾರೆ. ಅಂದರೆ ಈ ಏನವರು ಎಂಪ್ಲಾಯೀಸ್ನ ಕಂಪನೀಸ್ಗೆ ಕಳಿಸ್ತಾರೆ. ಓಕೆನಾ, ಹುಡುಕೊಡ್ತಾರೆ. ಯು ಗಾಟ್ ದ ಪಾಯಿಂಟ್ ರೈಟ್. ಸೊ ಇದನ್ನ ಲೇಬರ್ ಕಾಂಟ್ರಾಕ್ಟರ್ಸ್ ಅಂತ ಕರೀತಾರೆ. ಇದು ಒಂದು ಎಕ್ಸ್ಟರ್ನಲ್ ಸೋರ್ಸ್. ನೆಕ್ಸ್ಟ್ ಇನ್ನೊಂದು ಎಕ್ಸ್ಟರ್ನಲ್ ಸೋರ್ಸ್ ಏನಂದರೆ ಕ್ಯಾಂಪಸ್ ರಿಕ್ರೂಟ್ಮೆಂಟ್. ಇದು ನಿಮಗೆ ತುಂಬ ಚೆನ್ನಾಗಿ ಗೊತ್ತು. ಕೆಲವು ಕಂಪನಿಗಳೇನು ಮಾಡುತ್ತೆ, ನಮಗೆ ಫ್ರೆಷರ್ಸ್ ಇದ್ದರೆ ಸಾಕು ವಿತೌಟ್ ಎಕ್ಸ್ಪೀರಿಯನ್ಸ್ ಅಂತ ಅನ್ನೋ ಕಂಪನಿಗಳೇನು ಮಾಡುತ್ತೆ, ಡೈರೆಕ್ಟಾಗಿ ಕಾಲೇಜಸ್, ಓಕೆನಾ, ಕಾಲೇಜಸ್ಗೆ ವಿಸಿಟ್ ಮಾಡಿ ಅಲ್ಲೇ ಇಂಟರ್ವ್ಯೂ ಮಾಡಿ ಅಲ್ಲೇ ಎಂಪ್ಲಾಯೀಸ್ನ ಸೆಲೆಕ್ಟ್ ಮಾಡ್ಕೊತಾರೆ. ಅಂದರೆ ಸ್ಟೂಡೆಂಟ್ಸ್ನ ಸೆಲೆಕ್ಟ್ ಮಾಡ್ಕೊತಾರೆ. ಯು ಗಾಟ್ ದ ಪಾಯಿಂಟ್ ರೈಟ್. ಸೊ ಇದು ಒಂದು ಎಕ್ಸ್ಟರ್ನಲ್ ಸೋರ್ಸ್. ನೆಕ್ಸ್ಟ್ ಇನ್ನೊಂದು ಎಕ್ಸ್ಟರ್ನಲ್ ಸೋರ್ಸ್ ಏನಂದರೆ ಅಡ್ವರ್ಟೈಸಿಂಗ್ ಆನ್ ಟೆಲಿವಿಷನ್. ಇಲ್ಲಿ ಅಡ್ವರ್ಟೈಸ್ಮೆಂಟ್ ಅಂತ ಒಂದು ನೋಡಿದ್ವಿ, ಬಟ್ ಇಲ್ಲಿ ಟಿ ವಿಗೆ ಇಂಪಾರ್ಟೆನ್ಸ್ ಕೊಟ್ಟಿದ್ದಾರೆ. ಇಲ್ಲೇನಿಲ್ಲ, ನಿಮ್ಮ ಕಂಪನಿಯಲ್ಲಿ ವೇಕೆನ್ಸಿ ಇದೆ ಅಂತ ಅಂದ್ಕೊಳ್ರಿ. ನೀವೇನು ಮಾಡ್ತೀರಾ, ಟಿ ವಿಯಲ್ಲಿ, ಪರ್ಟಿಕ್ಯುಲರ್ ಆಗಿ ಟಿ ವಿಯಲ್ಲಿ, ಮಾಸ್ ಮೀಡಿಯಾನಲ್ಲಿ ಏನು ಮಾಡ್ತೀರಾ, ಅಡ್ವರ್ಟೈಸ್ಮೆಂಟ್ ಕೊಡ್ತೀರಾ. ನೋಡಿ, ನಮ್ಮ ಕಂಪನಿಯಲ್ಲಿ ಸೋ ಆ್ಯಂಡ್ ಸೋ ಅಂದರೆ ಸೇಲ್ಸ್ ಮ್ಯಾನೇಜರ್ಸ್ಗೆ ವೇಕೆನ್ಸೀಸ್ ಇದೆ, ಸ್ಯಾಲರೀಸು ಇಂಡಸ್ಟ್ರಿಯಲ್ ಸ್ಟ್ಯಾಂಡರ್ಡ್ ಪ್ರಕಾರ ಕೊಡ್ತೀವಿ, ಒಳ್ಳೆ ಸ್ಯಾಲ್ರಿ ಕೊಡ್ತೀವಿ, ಕ್ವಾಲಿಫಿಕೇಷನ್ ಸೋ ಆ್ಯಂಡ್ ಸೋ ಇರಬೇಕು, ಎಕ್ಸ್ಪೀರಿಯನ್ಸು ಇಷ್ಟು ವರ್ಷ ಇರಬೇಕು ಅಂತ ಅಡ್ವರ್ಟೈಸ್ಮೆಂಟ್ ಕೊಡ್ತೀರಾ. ಓಕೆನಾ. ಅದನ್ನು ನೋಡಿ ಸ್ವಲ್ಪ ಜನ ನಿಮ್ಮ ಕಂಪನಿಗೆ ಇಂಟರ್ವ್ಯೂಗೆ ಬರ್ತಾರೆ, ನಿಮ್ಮ ಕಂಪನಿಗೆ ಎಂಪ್ಲಾಯೀಸು ಸಿಗೋ ಚಾನ್ಸಸ್ ಇದೆ. ಸೊ ಇದು ಒಂದು ಎಕ್ಸ್ಟರ್ನಲ್ ಸೋರ್ಸ್. ಇಂಟರ್ನಲ್ ಅಲ್ಲ, ಎಕ್ಸ್ಟರ್ನಲ್ ಸೋರ್ಸ್. ಓಕೆ, ಥ್ಯಾಂಕ್ ಯು. We shall discuss next one more practical question in the next class. Okay, thank you.